ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ನೆಕ್ಸ್ಟ್ ಲಾಸ್ಟ್ ಫ್ಯೂ ಮಂತ್ಸ್ ಇಂದ ನೋಡಿದ್ರೆ ನಮಗೆ ಐಟಿ ಸ್ಟಾಕ್ಸ್ ಅಲ್ಲಿ ಕರೆಕ್ಷನ್ ನೋಡ್ತಾ ಇದೀವಲ್ಲ. ಸೊ ಈಗ ಈ ಐಟಿ ಸ್ಟಾಕ್ಸ್ ರಿಲೇಟೆಡ್ ಆಗಿ ಮೋರ್ಗನ್ ಸ್ಟ್ಯಾನ್ಲಿ ಅವರು ಒಂದು ಡೀಟೇಲ್ ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಈ ರಿಪೋರ್ಟ್ ನಲ್ಲಿ ಇವರು ಏನು ಹೇಳ್ತಿದ್ದಾರೆ ಅಂದ್ರೆ, ಪ್ರೆಸೆಂಟ್ ಮ್ಯಾಕ್ರೋ ರಿಸ್ಕ್ ಯಾವ್ದೆಲ್ಲ ಇದೆಯಲ್ಲ, ಇದರಿಂದ ಡಿಮ್ಯಾಂಡ್ ಇಂಪ್ಯಾಕ್ಟ್ ಆಗತ್ತಂತ. ನಾವು ಆಲ್ರೆಡಿ ಲಾಸ್ಟ್ ಫ್ಯೂ ಮಂತ್ಸ್ ಆಗಿ ನೋಡ್ತಾ ಇದೀವಲ್ಲ, ಯುಎಸ್ ಅಲ್ಲಿ ಇನ್ಫ್ಲೇಷನ್ ಕಂಟಿನ್ಯೂಸ್ಲಿ ಜಾಸ್ತಿ ಆಗ್ತಿದೆ ಅಂಡ್ ಯುಎಸ್ ಅಲ್ಲಿ ರಿಸೆಷನ್ ಬರಬಹುದಂತಾನು ವೇರಿಯಸ್ ಟೈಮ್ಸ್ ನ್ಯೂಸ್ ಅಪ್ಡೇಟ್ಸ್ ಬರ್ತಾನೆ ಇದೆ. ಅಂಡ್ ಈಗ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ತರ ಜಿಡಿಪಿ ಡೌನ್ ಸೈಕಲ್ ಯಾವಾಗಾದ್ರೂ ಇರತ್ತಲ್ವಾ, ಆ ತರ ಟೈಮ್ ನಲ್ಲಿ ರೆವೆನ್ಯೂ ಗ್ರೋತ್ ಮೇಲೆ ಕ್ಲಿಯರ್ ಆಗಿ ಇಂಪ್ಯಾಕ್ಟ್ ಇರುತ್ತೆ. ಸೊ ಈ ಟೈಮ್ ನಲ್ಲಿ ಕಂಪನೀಸ್ ಮೇಲೆ ರೆವೆನ್ಯೂಸ್ ಇಂಪ್ಯಾಕ್ಟ್ ಯಾವ್ದೆಲ್ಲ ಇರತ್ತಲ್ಲ, ಅದು ನೆಕ್ಸ್ಟ್ 3 to 6 months ಇರುತ್ತೆ ಅಂತ. ಅಂಡ್ ಇಯರ್ 2024 ವರೆಗೂ ಇದು ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಈವನ್ ಫೈನಾನ್ಷಿಯಲ್ ಇಯರ್ 2024 ಅಲ್ಲೂ ಐಟಿ ಕಂಪನೀಸ್ ಒಂದು ರೆವೆನ್ಯೂ ನಲ್ಲಿ ಮಿಡ್ ಟು ಹೈ ಸಿಂಗಲ್ ಡಿಜಿಟ್ ರೆವೆನ್ಯೂಸ್ ಗ್ರೋತ್ ಇರತ್ತಂತ ಇವರು ಮೆನ್ಷನ್ ಮಾಡಿದ್ದಾರೆ. ಅಂಡ್ ಇನ್ ಬಿಟ್ವೀನ್ 5 to 9% ವರೆಗೂ ಇವರ ರೆವೆನ್ಯೂ ಗ್ರೋತ್ ಇರಬಹುದಂತ ಹೇಳ್ತಿದ್ದಾರೆ. ಅಂಡ್ ಲಾಸ್ಟ್ ಫ್ಯೂ ಮಂತ್ಸ್ ಆಗಿ ಐಟಿ ಸ್ಟಾಕ್ ಕರೆಕ್ಟ್ ಆದ್ಮೇಲೆ ಪ್ರೆಸೆಂಟ್ ನೋಡಿದ್ರೆ ಇವರ ವ್ಯಾಲ್ಯೂಯೇಷನ್ಸ್ ಮಲ್ಟಿಪಲ್ಸ್ ಅಂತೂ ಕಮ್ಮಿ ಆಗಿದೆ. ಆದ್ರೆ ಹಿಸ್ಟಾರಿಕಲ್ ಆವರೇಜ್ ಜೊತೆ ಕಂಪೇರ್ ಮಾಡಿ ನೋಡಿದ್ರೆ ಸ್ಟಿಲ್ ಐಟಿ ಸ್ಟಾಕ್ಸ್ ಪ್ರೀಮಿಯಂ ಅಲ್ಲೇ ಟ್ರೇಡ್ ಆಗ್ತಿದೆ ಅಂತ ಇವರು ಮೆನ್ಷನ್ ಮಾಡಿದ್ದಾರೆ. ಅಂಡ್ ಮೋರ್ಗನ್ ಸ್ಟ್ಯಾನ್ಲಿ ಅವರು ಈ ತರ ಸಿಚುವೇಶನ್ ಅಲ್ಲಿ ಮಿಡ್ ಕ್ಯಾಪ್ಸ್ ಅಂದ್ರೂ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ನ ಪ್ರಿಫರ್ ಮಾಡೋದು ಬೆಟರ್ ಅಂತ. ಅಂಡ್ ಈ ಲಾರ್ಜ್ ಕ್ಯಾಪ್ಸ್ ನಲ್ಲೂ ಮೋರ್ಗನ್ ಸ್ಟ್ಯಾನ್ಲಿ ಅವರು ಟೆಕ್ ಮಹೇಂದ್ರ ಅಂಡ್ ಇನ್ಫೋಸಿಸ್ ನ ಟಾಪಿಕ್ ಆಗಿ ಮಾಡ್ಕೊಂಡಿರೋ ತರ ಮೆನ್ಷನ್ ಮಾಡಿದ್ದಾರೆ. ಬಿಕಾಸ್ ಆಸ್ ಪರ್ ಮೋರ್ಗನ್ ಸ್ಟ್ಯಾನ್ಲಿ, ಟೆಕ್ ಮಹೇಂದ್ರ ಒಳ್ಳೆ ಗ್ರೋತ್ ವಿಸಿಬಿಲಿಟಿ ಕಾಣಿಸ್ತಾ ಇದೆ ಅಂತ, ರೀಸನಬಲ್ ವ್ಯಾಲ್ಯೂಯೇಷನ್ ಅಲ್ಲೂ ಟ್ರೇಡ್ ಆಗ್ತಿದೆ ಅಂತ. ಅಂಡ್ ಇನ್ಫೋಸಿಸ್ ಒಂದು ಮಾರ್ಕೆಟ್ ಶೇರ್ ಗೈನ್ ಆಗೋದ್ರಿಂದ ಈ ಎರಡು ಸ್ಟಾಕ್ಸ್ ಇವರು ಪ್ರಿಫರಬಲ್ ಬೆಟ್ಸ್ ಆಗಿ ಹೇಳ್ತಿದ್ದಾರೆ. ಅಂಡ್ ಪ್ರೀವಿಯಸ್ಲಿ ಐಟಿ ಕಂಪನೀಸ್ ರಿಲೇಟೆಡ್ ಆಗಿ ಮೋರ್ಗನ್ ಸ್ಟ್ಯಾನ್ಲಿ ಅವರು ಯಾವ್ದಾದ್ರೆ ಟಾರ್ಗೆಟ್ ಪ್ರೈಸಸ್ ಕೊಟ್ಟಿದ್ದಾರಲ್ಲ, ಆ ಟಾರ್ಗೆಟ್ ಪ್ರೈಸ್ ನ ಈಗ ರಿವೈಸ್ ಮಾಡ್ತಾ ನ್ಯೂ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. ಈಗ ನಿಮ್ಗೆ ಇದು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರಬಹುದು. ಒಂದ್ ವೇಳೆ ಏನಾದ್ರೂ ಇಮೇಜ್ ಕ್ಲಿಯರ್ ಆಗಿಲ್ಲ ಅಂದ್ರೆ ಇವತ್ತು ಈವ್ನಿಂಗ್ ಅರೌಂಡ್ 4:30 PM ಅಲ್ಲಿ ನಿಮ್ಗೆ ಇಮೇಜ್ ಟೆಲಿಗ್ರಾಮ್ ನಲ್ಲಿ ಶೇರ್ ಮಾಡಿದೀನಿ. ನೀವು ಟೆಲಿಗ್ರಾಮ್ ಆಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪ್ ಅಲ್ಲಿ ಜಾಯ್ನ್ ಆಗೋ ಮೂಲಕ ನೀವು ಈ ಅಪ್ಡೇಟ್ ನ ಪಡೆಯಬಹುದು. ನೆಕ್ಸ್ಟ್ LIC ಬಗ್ಗೆ ಮಾತಾಡ್ಕೋಬೇಕು. LIC ಅವರು IPO ಬರೋವಾಗ ಎಂಬೆಡೆಡ್ ವ್ಯಾಲ್ಯೂ 5,39 crores ಅಂತ, ಅದಾದ್ಮೇಲೆ ಈವನ್ ರೀಸೆಂಟ್ ರಿಸಲ್ಟ್ ಪೋಸ್ಟ್ ಮಾಡಿದಾಗ್ಲೂ ಇವರು ಎಂಬೆಡೆಡ್ ವ್ಯಾಲ್ಯೂನ ಪ್ರಕಟಣೆ ಮಾಡಿಲ್ಲ. ಆದ್ರೆ ಈಗ ಎಂಬೆಡೆಡ್ ವ್ಯಾಲ್ಯೂನ ಅಂಡ್ ಇವರು ವ್ಯಾಲ್ಯೂ ಆಫ್ ನ್ಯೂ ಬಿಸಿನೆಸ್ ರಿಲೇಟೆಡ್ ಆಗಿನೂ ಡೇಟಾನ ಪಬ್ಲಿಷ್ ಮಾಡ್ತಿದ್ದಾರೆ. IPO ಬರೋ ಟೈಮ್ ನಲ್ಲಿ ಸೆಪ್ಟೆಂಬರ್ 2021 ಇರುವಂತ ಲೆಕ್ಕದ ಪ್ರಕಾರ ಆವಾಗ್ಲೇನೆ ಇವರ ಎಂಬೆಡೆಡ್ ವ್ಯಾಲ್ಯೂ 5,39,000 crores ಅಂತ ಅಪ್ಡೇಟ್ ಮಾಡಿದ್ದಾರೆ. ಆದ್ರೆ ರೀಸೆಂಟ್ ಕ್ವಾರ್ಟರ್ಸ್ ಎಂಡಿಂಗ್ ಟೈಮ್ಗೆ ಅದು 5,41,000 crores ಅಂತ ಹೇಳ್ತಿದ್ದಾರೆ. ಸೊ ಎಂಬೆಡೆಡ್ ವ್ಯಾಲ್ಯೂ ನಲ್ಲಿ ಸ್ಲೈಟ್ ಇನ್ಕ್ರೀಸ್ ಅಂತೂ ಕಾಣಿಸ್ತಾ ಇದೆ. ಬಟ್ ಇದೇನು ದೊಡ್ಡ ಸರ್ಪ್ರೈಸ್ ಏನಿಲ್ಲ. ಬಟ್ ಇವರ ವ್ಯಾಲ್ಯೂ ಆಫ್ ನ್ಯೂ ಬಿಸಿನೆಸ್ ನ ಗಮನಿಸಿದ್ರೆ 7,619 crores ಅಂತ ಹೇಳ್ತಿದ್ದಾರೆ. ಇಯರ್ ಕಂಪ್ಯಾರಿಸನ್ ಅಲ್ಲಿ ಅದು 83%. ಅಂಡ್ ಇವರು IPO ಬರುವಾಗ ಸೆಪ್ಟೆಂಬರ್ 2021 ನಲ್ಲಿ ಇವರು ಪ್ರಕಟಣೆ ಮಾಡಿರೋ ನಂಬರ್ ಕಂಪೇರ್ ಮಾಡಿದ್ರೆ 4 times ಹತ್ರ ಇವರು ವ್ಯಾಲ್ಯೂ ಆಫ್ ನ್ಯೂ ಬಿಸಿನೆಸ್ ಅಂತೂ ಬೆಳೆದಿದೆ. ಅಂಡ್ ಇವರು ವ್ಯಾಲ್ಯೂ ಆಫ್ ಬಿಸಿನೆಸ್ ಒಂದು ಮಾರ್ಜಿನ್ಸ್ ಅಲ್ಲೂ ನಮಗೆ ಇನ್ಕ್ರೀಸ್ ಕಾಣಿಸ್ತಾ ಇದೆ. ಅಂಡ್ ಈ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಮಾರ್ಜಿನ್ಸ್ ಅನ್ನು ಲಾಸ್ಟ್ ಟೈಮ್ 9.9 ಇದ್ರೆ ಅಂಡ್ ಈಗ ಅದು 15.1 ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇದು ಪಾಸಿಟಿವ್ ವೇ ನಲ್ಲಿ. ಅಂಡ್ ಈವನ್ ಮ್ಯಾನೇಜ್ಮೆಂಟ್ ಪ್ರೀವಿಯಸ್ ಆಗಿನೂ ಇದು 20 ಅಬೋವ್ ಹತ್ರ ನಾವು ಮಾರ್ಜಿನ್ಸ್ ತಗೋಬರಬೇಕಂತ ಅನ್ಕೊಂತಾ ಇದೀವಿ ಅಂತಾನು ಅವ್ರು ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇಫ್ ಈ ಮಾರ್ಜಿನ್ಸ್ 20 ಅಬೋವ್ ತಗೊಂಡ್ಬರ್ತಿದ್ರೆ ಅದು ಫರ್ದರ್ ಆಗಿ LIC ಗೆ ಪಾಸಿಟಿವ್ ಆಡ್ ಮಾಡುತ್ತೆ. ಸೊ ಓವರ್ ಆಲ್ ಡೇಟಾ ನೆಗೆಟಿವ್ ಅಂತೂ ಏನಿಲ್ಲ. ಎಂಬೆಡೆಡ್ ವ್ಯಾಲ್ಯೂ ನಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಗ್ರೋತ್ ಏನಿಲ್ಲ. ಆದ್ರೆ ವ್ಯಾಲ್ಯೂ ಆಫ್ ನ್ಯೂ ಬಿಸಿನೆಸ್ ರಿಲೇಟೆಡ್ ಆಗಿ ಇವರು ಪೋಸ್ಟ್ ಮಾಡ್ತಿರೋದು ಡೇಟಾ ಪಾಸಿಟಿವ್ ಆಗೇ ಇದೆ. ಅಂಡ್ ವ್ಯಾಲ್ಯೂಯೇಷನ್ ವಿಷಯಕ್ಕೆ ಬಂದ್ರೆ ಪ್ರೆಸೆಂಟ್ LIC ಟ್ರೇಡ್ ಆಗ್ತಿರೋದು ಅದರ ಮಾರ್ಕೆಟ್ ಕ್ಯಾಪಿಟಲ್ ಅರೌಂಡ್ 4,50,000 ಇದೆ. ಅಂಡ್ ಇವರ ಎಂಬೆಡೆಡ್ ವ್ಯಾಲ್ಯೂ 5,41,000 crores. ಈ ತರ ನೋಡಿದ್ರು ಪ್ರೈಸ್ ಟು ಎಂಬೆಡೆಡ್ ವ್ಯಾಲ್ಯೂ 0.83 times ಹತ್ರ ಬರುತ್ತೆ. ಸೊ ಇದು ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರೋ ಪ್ಲೇಯರ್ಸ್ ಜೊತೆ ಕಂಪೇರ್ ಮಾಡಿದ್ರೆ ಒಂದು ಸಿಗ್ನಿಫಿಕೆಂಟ್ ಡಿಸ್ಕೌಂಟ್. ಬಟ್ LIC ರಿಲೇಟೆಡ್ ಆಗಿ ಗ್ರೋತ್ ಕನ್ಸರ್ನ್ಸ್ ಅಂಡ್ ಇವರು ಡಿಪೆಂಡೆನ್ಸಿ ಜಾಸ್ತಿ ಏಜೆಂಟ್ ನೆಟ್ವರ್ಕ್ ಮೇಲೆ ಇರ್ತಾ ಇರೋದು ಅಂಡ್ ಇವರು ಡಿಜಿಟಲ್ ಸೈಡ್ ಜಾಸ್ತಿ ಗ್ರೋತ್ ಆಗದೇ ಇರೋದು ಕಾರಣವಾಗಿ ಈ ಡಿಸ್ಕೌಂಟ್ ಮೇಂಟೈನ್ ಆಗ್ತಿದೆ LIC ನಲ್ಲಿ. ನೆಕ್ಸ್ಟ್ ಅದಾನಿ ಪೋರ್ಟ್ಸ್ ಬಗ್ಗೆ ಮಾತಾಡ್ಕೋಬೇಕು. ಇಸ್ರಾಯಲ್ ನಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಪೋರ್ಟ್ ಆಫ್ ಆಫಿಯಾ. ಎಂಟೈರ್ ಇಸ್ರಾಯಲ್ ನಲ್ಲಿ ಇರೋ ಕಂಟೈನರ್ ಕಾರ್ಗೋ ಆಕ್ಟಿವಿಟಿ ನಲ್ಲಿ ನಿಯರ್ ಟು 50% ಈ ಪೋರ್ಟ್ ಅನ್ನೇ ಹ್ಯಾಂಡಲ್ ಮಾಡ್ತಾ ಇರುತ್ತೆ. ಈ ಪೋರ್ಟ್ ನಲ್ಲಿ ಪ್ರೈವೇಟೈಸೇಷನ್ ಮಾಡೋದಕ್ಕೆ ಒಂದು ಇಸ್ರಾಯಲ್ ಗವರ್ಮೆಂಟ್ ಪ್ರಯತ್ನ ಮಾಡಿರೋ ತರ ಅದರಲ್ಲಿ ಅದಾನಿ ಪೋರ್ಟ್ಸ್ ಅದೇ ತರ ಗೊಡೋಟ್ ಗ್ರೂಪ್ ಇವರಿಬ್ಬರು ಕಂಬೈಂಡ್ ಆಗಿ ಬಿಡ್ ಮಾಡಿದ್ದಾರೆ ಅಂಡ್ ಫೈನಲಿ ವಿನ್ ಆಗಿರೋ ತರ. ಅಂಡ್ ಇವರು 2024 ವರೆಗೂ ಪೋರ್ಟ್ ಆಫ್ ಆಫಿಯಾ ರಿಲೇಟೆಡ್ ಆಗಿ ಕನ್ಸೆಷನ್ ಪೀರಿಯಡ್ ಇವರಿಗೆ ಸಿಕ್ಕಿರೋ ತರ ಮಾರ್ಕೆಟ್ ನಲ್ಲಿ ಅಪ್ಡೇಟ್ಸ್ ಬಂದಿದೆ. ನೆಟ್ ಇಂಪ್ಯಾಕ್ಟ್ ಅದಾನಿ ಪೋರ್ಟ್ಸ್ ರಿಲೇಟೆಡ್ ಆಗಿ ನಾವು ಪಾಸಿಟಿವ್ ಆಗಿ ನೋಡಬಹುದು. ನೆಕ್ಸ್ಟ್ ಮ್ಯಾಕ್ಸ್ ಹೆಲ್ತ್ ಕೇರ್ ಬಗ್ಗೆ ಮಾತಾಡ್ಕೋಬೇಕು. ಈ ಕಂಪನಿನಲ್ಲಿ KKR ಗ್ರೂಪ್ ಅವರು ಇಲ್ಲಿಂದ ಸ್ವಲ್ಪ ಇಯರ್ಸ್ ಬ್ಯಾಕ್ 80 rupees ಪರ್ ಶೇರ್ ದೊಡ್ಡ ಮೊತ್ತದಲ್ಲಿ ಇವರು ಮ್ಯಾಕ್ಸ್ ಹೆಲ್ತ್ ಅಲ್ಲಿ ಅಕ್ವೈರ್ ಮಾಡಿದ್ರು. ಆದ್ರೆ ಈಗ ಮಾರ್ಕೆಟ್ ಅಲ್ಲಿ ಬರ್ತಿರುವಂತಹ ಅಪ್ಡೇಟ್ಸ್ ಪ್ರಕಾರ ಇದು ಪರ್ಟಿಕ್ಯುಲರ್ಲಿ ಮಿಂಟ್ ಅವರು ಪೋಸ್ಟ್ ಮಾಡಿರುವಂತಹ ಅಪ್ಡೇಟ್ ಇವರು ಹೇಳ್ತಿರೋದು KKR ಅವರು ಮ್ಯಾಕ್ಸ್ ಹೆಲ್ತ್ ಕೇರ್ ನಲ್ಲಿ ಯಾವ್ದಾದ್ರು ಇವರು ಪ್ರೆಸೆಂಟ್ ಹೋಲ್ಡ್ ಮಾಡ್ತಿದ್ದಾರಲ್ಲ
ಆ ಟೋಟಲ್ ಶೇರ್ ಮಾರೋದಕ್ಕೆ ರೆಡಿ ಆಗಿದ್ದಾರೆ ಅನ್ನೋ ಹತ್ರ ಮೀನ್ಸ್ ಟ್ರೇಡ್ ಆಗ್ತಿರುವಂತ ಪ್ರೈಸ್ ಇಂದ ಯಾರಾದ್ರೂ ಸ್ವಲ್ಪ ಹೈಯರ್ ಪ್ರೀಮಿಯಂ ಕೊಟ್ಟು ಸ್ಟೇಕ್ ನ ಅಕ್ವೈರ್ ಮಾಡೋದಕ್ಕೆ ಮುಂಚೆ ಬರ್ತಾ ಇದ್ರೆ ನಾವು ಟೋಟಲ್ ಶೇರ್ ನ ಸೇಲ್ ಮಾಡೋದಕ್ಕೆ ರೆಡಿ ಆಗಿರೋ ಹತ್ರ ಮಿಂಟ್ ಅವರು ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಎಸ್ ಬ್ಯಾಂಕ್ ಬಗ್ಗೆ ಮಾತಾಡ್ಕೋಬೇಕು. ತುಂಬಾ ಟೈಮ್ ಬ್ಯಾಕ್ ಇಂದಾನು ಎಸ್ ಬ್ಯಾಂಕ್ ಅವರು ಜೆಸಿ ಫ್ಲವರ್ಸ್ ಅವರ ಮಧ್ಯದಲ್ಲಿ ಕಂಬೈನ್ಡ್ ಆಗಿ ಅಸೆಟ್ ರಿಕನ್ಸ್ಟ್ರಕ್ಷನ್ ಕಂಪನಿ ಫಾರ್ಮ್ ಮಾಡ್ತಿದ್ದಾರೆ ಅಂತ. ಇನ್ಫ್ಯಾಕ್ಟ್ ಬ್ಯಾಂಕ್ ಅವರು ಜೆಸಿ ಫ್ಲವರ್ ಇಬ್ರು ಅಫಿಷಿಯಲ್ ಆಗಿ ಅಗ್ರಿಮೆಂಟ್ ಅಲ್ಲಿ ಹೋಗಿರೋ ತರ ಅಂಡ್ ಇವನ್ RBI ಅಪ್ರೂವಲ್ ರಿಲೇಟೆಡ್ ಆಗಿ ರೀಸೆಂಟ್ ಟೈಮ್ಸ್ ಅಲ್ಲಿ ಮಲ್ಟಿಪಲ್ ಟೈಮ್ಸ್ ಆರ್ಟಿಕಲ್ ಸೋರ್ಸಸ್ ಇಂದ ಬರ್ತಿರುವಂತ ಡೇಟಾ ಅಪ್ಡೇಟ್ ಆಗಿದೆ ಅಲ್ವಾ. ಅದರ ರಿಲೇಟೆಡ್ ಆಗಿ ಇವತ್ತು ಅಫಿಷಿಯಲ್ ಅಪ್ಡೇಟ್ ಬಂದಿದೆ. ಎಸ್ ಬ್ಯಾಂಕ್ ಅವರು ಜೆಸಿ ಫ್ಲವರ್ಸ್ ಅವ್ರನ್ನ ಅಫಿಷಿಯಲ್ ಪಾರ್ಟ್ನರ್ ಆಗಿ ಅಸೆಟ್ ರಿಕನ್ಸ್ಟ್ರಕ್ಷನ್ ಕಂಪನಿಗೋಸ್ಕರ ಪಿಕ್ ಮಾಡ್ಕೊಂಡಿರೋ ತರ ಅಂಡ್ ಇವರಿಬ್ಬರ ಮಧ್ಯದಲ್ಲಿ ಬೈಂಡಿಂಗ್ ಅಗ್ರಿಮೆಂಟ್ ನಡೆದಿರೋ ತರ ಅಂಡ್ 15th ಜುಲೈ ಇಂದಾನು ಜಾರಿಗೆ ಬರಲಿದೆ ಅಂತಾನು ಎಸ್ ಬ್ಯಾಂಕ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಪ್ರೆಸೆಂಟ್ ಇರುವಂತ ಟರ್ಮ್ಸ್ ಪ್ರಕಾರ ಎಸ್ ಬ್ಯಾಂಕ್ ಅವರಿಗೆ ಅವ್ರಿಗೆ ಸಂಬಂಧಿಸಿರುವ 48,000 crores ನಾನ್ ಪರ್ಫಾರ್ಮಿಂಗ್ ಅಸೆಟ್ ನ ಅಸೆಟ್ ರಿಕನ್ಸ್ಟ್ರಕ್ಷನ್ ಕಂಪನಿಗೆ ಟ್ರಾನ್ಸ್ಫರ್ ಮಾಡ್ತಾರಂತ. ಅಂಡ್ ಆ ಪರ್ಟಿಕ್ಯುಲರ್ ಅಸೆಟ್ ರಿಕನ್ಸ್ಟ್ರಕ್ಷನ್ ಕಂಪನಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಸೆಟಲ್ ಮಾಡಿ ನಿಯರ್ ಟು 11,180 crores ಹತ್ರ ಎಸ್ ಬ್ಯಾಂಕ್ ಅವರಿಗೆ ಹಣದ ರೂಪದಲ್ಲಿ ಕೊಡುತ್ತೆ ಅಂತ. ಇದು ಒಂದೇ ಸಲ ಅಲ್ಲ, ಫಸ್ಟ್ 15%, ಅದಾದ್ಮೇಲೆ ನೆಕ್ಸ್ಟ್ 85% ಹತ್ರ ಈ ಫಾರ್ಮ್ ಆಗಿರುವಂತ ಅಸೆಟ್ ರಿಕನ್ಸ್ಟ್ರಕ್ಷನ್ ಕಂಪನಿ ಎಸ್ ಬ್ಯಾಂಕ್ ಅವರಿಗೆ 20% ಭಾಗವನ್ನ ಜೆಸಿ ಫ್ಲವರ್ಸ್ ಅವರಿಗೆ 80% ಭಾಗ ಇರುತ್ತೆ ಅನ್ನೋ ತರ ಡೀಟೇಲ್ಸ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ಸಿನರ್ಜಿ ಇಂಟರ್ನ್ಯಾಷನಲ್ ಬಗ್ಗೆ ಮಾತಾಡ್ಕೋಬೇಕು. ಇವರಿಗೆ ಜೈಟೆಸ್ ಕಂಪನಿಯಿಂದಾನು $500 million ವ್ಯಾಲ್ಯೂ ಆಗೋ ಆರ್ಡರ್ ನೆಕ್ಸ್ಟ್ 10 years ಸಿಕ್ಕಿರೋ ತರ $500 million ಅಂದ್ರೆ ನಿಯರ್ ಟು 4,000 crores ವ್ಯಾಲ್ಯೂ ಆಗುವಂತ ಒಂದು ಆರ್ಡರ್ ನೆಕ್ಸ್ಟ್ 10 years ಸಿಗ್ತಾ ಇರೋದು. ಸ್ಟಾಕ್ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಇಷ್ಟೊಂದು ಗೈನ್ ಆಗಿದೆ. ಏನಕ್ಕೆ ಇಷ್ಟೊಂದು ಪಾಸಿಟಿವ್ ನೋಡಬೇಕಂದ್ರೆ ಲಾಸ್ಟ್ 10 years ಅಲ್ಲಿ ಸಿನರ್ಜಿ ಅವರ ರೆವೆನ್ಯೂಸ್ 14,400 crores. ಸೊ ಈಗ ಲಾಸ್ಟ್ 10 years ಇಂದ ಇವರು ಸಂಪಾದನೆ ಮಾಡಿರೋ ರೆವೆನ್ಯೂ ನಲ್ಲಿ 30% ಆಫ್ ದ ರೆವೆನ್ಯೂ ಕೇವಲ ಒಂದು ಸಿಂಗಲ್ ಆರ್ಡರ್ ಮೂಲಕ ನೆಕ್ಸ್ಟ್ 10 years ಅಲ್ಲಿ ಇವರು ಸಂಪಾದನೆ ಮಾಡ್ತಾರಂತ ಮಾರ್ಕೆಟ್ ನಲ್ಲಿ ಅಪ್ಡೇಟ್ಸ್ ಬರ್ತಾ ಇರೋದು. ಇವತ್ತು ಸ್ಟಾಕ್ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ಮೂವ್ ಆಗೋದಕ್ಕೆ ಕಾರಣ ಆಗಿದೆ. ಇವರಿಗೆ ಆರ್ಡರ್ ಬಂದಿರೋದು ಅಮೆರಿಕನ್ ಅನಿಮಲ್ ಫಾರ್ಮಾ ಕಂಪನಿ ಆಗಿರುವಂತ ಜೈಟಿಸ್ ಅವರ ಹತ್ರ ಇಂದ. ಅಂಡ್ ಈ ಜೈಟಿಸ್ ಅವ್ರ ಜೊತೆ ಫಸ್ಟ್ ಟೈಮ್ ಏನಲ್ಲ, ಈ ಡೀಲು 2011 ಇಂದಾನು ಇವರಿಗೆ ಸಿನರ್ಜಿ ಅವರು ಜೈಟಿಸ್ ಅವ್ರ ಜೊತೆ ಕಂಬೈನ್ಡ್ ಆಗಿ ಅವರ ಡ್ರಗ್ಸ್ ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಸರ್ವಿಸಸ್ ನ ಕೊಡ್ತಾ ಇದ್ದಾರೆ. ಅಂಡ್ ಈಗ ಬಂದಿರೋ ಆರ್ಡರ್ ನಲ್ಲೂ ಜೈಟಿಸ್ ಅವರಿಗೆ ಸಂಬಂಧಿಸಿರುವ ಆಸ್ಟ್ರೋ ಅರ್ಥಟಿಸ್ ಡ್ರಗ್ ಡಾಗ್ಸ್ ಅಲ್ಲಿ ಯೂಸ್ ಮಾಡುವಂತ ಈ ಡ್ರಗ್ ರಿಲೇಟೆಡ್ ಆಗಿ ಸೀಸನ್ ಇಂಟರ್ನ್ಯಾಷನಲ್ ಅವರಿಗೆ ನೆಕ್ಸ್ಟ್ 10 years ನಲ್ಲಿ ಆ ಡ್ರಗ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಈ ಡೀಲ್ ನ ಮಾಡ್ಕೊಂಡಿರೋ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಸೊ ಈ ಅನಿಮಲ್ ಹೆಲ್ತ್ ಕೇರ್ ಡಿವಿಷನ್ ನಲ್ಲಿ ಇಷ್ಟು ದೊಡ್ಡ ಮೊತ್ತದಲ್ಲಿ ಆರ್ಡರ್ ಸಿಗ್ತಾ ಇರೋದು. ಅಂಡ್ ಇವನ್ ಇದೇ ಸೆಗ್ಮೆಂಟ್ ನಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಅನದರ್ ಕಂಪನಿ ಸೀಕ್ವೆನ್ಸ್ ಸೈಂಟಿಫಿಕ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ಪ್ಲೇ ಮಾಡ್ತಾ ಆ ಸ್ಟಾಕ್ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ 7% ವರೆಗೂ ಮೂವ್ ಆಗಿದೆ. ನೆಕ್ಸ್ಟ್ ಟಾಟಾ ಮೋಟರ್ಸ್ ಬಗ್ಗೆ ಮಾತಾಡ್ಕೋಬೇಕು. ಸ್ಟಾಕ್ ಇವತ್ತು ಇಂಟ್ರಾಡೇ ಸೆಷನ್ ನಲ್ಲಿ ರ್ಯಾಲಿ ಆಗಿದೆ. ಆದ್ರೆ ಯುರೋಪ್ ಕಾರ್ ಸೇಲ್ಸ್ ಡೇಟಾ ಡ್ರಾಪ್ ಆಗಿದೆ. 1996 ನಲ್ಲಿ ಯಾವ ತರ ವೀಕ್ ಡೇಟಾ ಆಗಿದೆಯೋ ಪ್ರೆಸೆಂಟ್ ಅಷ್ಟು ವೀಕ್ ಡೇಟಾ ಅಲ್ಲಿರೋ ತರ ಅಪ್ಡೇಟ್ ಕಾಣಿಸ್ತಾ ಇದೆ. ಯುರೋಪ್ ಬಗ್ಗೆ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ JLR ಬಿಸಿನೆಸ್ ಯುರೋಪ್, US, ಚೈನಾನಲ್ಲೇ ಜಾಸ್ತಿ ನಡೀತಾ ಇರುತ್ತೆ. ಅಂಡ್ ಟಾಟಾ ಮೋಟರ್ಸ್ ಅವರಿಗೆ JLR ಮೂಲಕನೇ ಜಾಸ್ತಿ ರೆವೆನ್ಯೂಸ್ ಕಾಂಟ್ರಿಬ್ಯೂಟ್ ಆಗ್ತಾ ಇರುತ್ತೆ. ಅದರಿಂದಾನೇ ಅಲ್ಲಿ ಅವ್ರ ಕಾರ್ ಬಿಸಿನೆಸ್ ಯಾವ ತರ ಇದೆ ಅನ್ನೋದು ನಾವು ಟ್ರ್ಯಾಕ್ ಮಾಡಬೇಕಾಗತ್ತೆ. ಬಟ್ ಯುರೋಪ್ ನಲ್ಲಿರುವಂತಹ ಅನ್ಸರ್ಟನಿಟಿ ತುಂಬಾ ಟೈಮ್ ಬ್ಯಾಕ್ ಇಂದಾನು ಮಾರ್ಕೆಟ್ ನಲ್ಲಿ ಆಲ್ರೆಡಿ ಡಿಸ್ಕೌಂಟ್ ಮಾಡ್ತಾನೆ ಬಂದಿದೆ. ಅದರಿಂದ ಇವತ್ತು ಟಾಟಾ ಮೋಟಾರ್ಸ್ ಅವ್ರ ಮೇಲೆ ಬಿಗ್ ಪ್ಲೇ ಅಂತೂ ತೋರಿಸಲಿಲ್ಲ. ಆದ್ರೆ ಸ್ಟಾಕ್ ಇವತ್ತು ರ್ಯಾಲಿ ಆಗೋದಕ್ಕೆ ರೀಸನ್ ಇವರ ಆಟೋ ಮೇಕರ್ಸ್ ಯಾರಾದ್ರೆ ಬಿಡಿಭಾಗಗಳು ಸಪ್ಲೈ ಮಾಡ್ತಾರಲ್ವಾ ಆ ಸ್ಟಾಕ್ಸ್ ನಲ್ಲಿ ನಮಗೆ ಗ್ರೋತ್ ಕಾಣಿಸಿದೆ. ಇದಕ್ಕೆ ಬ್ಯಾಕ್ ಇರುವಂತ ರೀಸನ್ ತೈವಾನ್ ಗೆ ಸಂಬಂಧಿಸಿರುವ ಈ ಸೆಮಿ ಕಂಡಕ್ಟರ್ ಚಿಪ್ ಮೇಕರ್ TSMC ಅವರು ಅವ್ರ ರಿಸಲ್ಟ್ಸ್ ನ ಪಬ್ಲಿಷ್ ಮಾಡಿದ್ದಾರೆ. ಅದರಲ್ಲಿ ಇವನ್ ಮಾರ್ಕೆಟ್ ಎಸ್ಟಿಮೇಟ್ಸ್ ಗಂತ ಬೆಟರ್ ಆಗಿರ್ತಾ ಇರೋದು. ಅಂಡ್ ಆಫ್ಟರ್ ರಿಸಲ್ಟ್ಸ್ ಈ ಸೆಮಿ ಕಂಡಕ್ಟರ್ ರಿಲೇಟೆಡ್ ಇಲ್ಲಿವರೆಗೂ ಯಾವ ಶಾರ್ಟೇಜ್ ನಡೀತಾ ಇತ್ತಲ್ವಾ ಅದು ಸ್ವಲ್ಪ ಬೆಟರ್ ಆಗತ್ತೆ ಅಂತ ರಿಪೋರ್ಟ್ ಮಾಡ್ತಾ ಈಗ ಪಬ್ಲಿಷ್ ಆಗ್ತಾ ಇರೋದ್ರಿಂದ ವರ್ಲ್ಡ್ ನಲ್ಲಿ ಲಾರ್ಜೆಸ್ಟ್ ಕಾಂಟ್ರಾಕ್ಟ್ ಚಿಪ್ ಮೇಕರ್ ಆಗಿರುವಂತ TSMC ಅವರು ಅವರ ಪಾಸಿಟಿವ್ ನಂಬರ್ಸ್ ಪೋಸ್ಟ್ ಮಾಡ್ತಾ ಇರೋದು. ಅಂಡ್ ಫರ್ದರ್ ಆಗಿನೂ ಬಿಸಿನೆಸ್ ಬೆಟರ್ ಆಗತ್ತೆ ಅಂತ ಇವರು ಹೇಳ್ತಿರೋ ಸ್ಟೇಟ್ಮೆಂಟ್ಸ್ ಇಲ್ಲಿವರೆಗೂ ಸೆಮಿ ಕಂಡಕ್ಟರ್ ಶಾರ್ಟೇಜ್ ಯಾವ್ದಾದ್ರು ಇರ್ತಾ ಇದೆ ಅಲ್ವಾ ಅದು ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ರಿಸಾಲ್ವ್ ಆಗ್ತಾ ಆಟೋ ಮೇಕರ್ಸ್ ಗೆ ಚಿಪ್ಸ್ ಅವೈಲಬಿಲಿಟಿ ಬೆಳೆಯುತ್ತ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಎಂಟೈರ್ ಆಟೋ ಸೆಗ್ಮೆಂಟ್ ಎಲ್ಲಾನು ಇಂಟ್ರಾಡೇ ಸೆಷನ್ ಅಲ್ಲಿ ಸ್ಟ್ರಾಂಗ್ ಆಗಿ ರ್ಯಾಲಿ ಆಗಿದೆ. ಟಾಟಾ ಮೋಟಾರ್ಸ್ ರಿಲೇಟೆಡ್ ಆಗಿ ಯಾವ್ದಾದ್ರು ನೆಗೆಟಿವ್ ಥಿಂಗ್ಸ್ ಎಲ್ಲ ಇದೆಯಲ್ಲೋ ಅದು ಆಲ್ರೆಡಿ ಪ್ರೈಸ್ ನಲ್ಲಿ ಡಿಸ್ಕೌಂಟ್ ಆಗಿದ್ರಿಂದ ಸ್ಟಾಕ್ ಇಷ್ಟು ದಿವಸನು ಡೌನ್ ಆಗ್ತಾನೆ ಬಂದಿದೆ. ಅಂಡ್ ಮ್ಯಾನೇಜ್ಮೆಂಟ್ ಹೇಳ್ತಾ ಬರ್ತಿರೋದು ಸೆಕೆಂಡ್ ಹಾಫ್ ನಲ್ಲಿ FY23 ನಲ್ಲೂ ಬೆಟರ್ ಗ್ರೋತ್ ಈ ಬಿಸಿನೆಸ್ ನಲ್ಲಿ ಕಾಣಿಸುತ್ತೆ ಅಂತ. ಬಿಕಾಸ್ ಡಿಮ್ಯಾಂಡ್ ಆಲ್ರೆಡಿ ಸ್ಟ್ರಾಂಗ್ ಆಗಿದೆ, ಕಮಾಡಿಟಿ ಪ್ರೈಸಸ್ ಆಲ್ರೆಡಿ ಕಮ್ಮಿ ಆಗಿದೆ. ಅಂಡ್ ಅಡಿಷನ್ ಆಗಿ ಸೆಮಿ ಕಂಡಕ್ಟರ್ಸ್ ಒಂದು ಶಾರ್ಟೇಜ್ ಅನ್ನೋದು ಈಗ ಈಸ್ ಆಗ್ತಾ ಬರ್ತಿದೆ. ಅದರಿಂದ ಇವೆಲ್ಲಾನು ಓವರ್ ಆಲ್ ಈ ಸೆಕೆಂಡ್ ಹಾಫ್ FY23 ನಲ್ಲಿ ಬೆಟರ್ ಆಗಿರುತ್ತೆ ಅಂತ ಆಟೋ ಮೋಟಾರ್ಸ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಬಟ್ ಇದು ಅಪ್ಕಮಿಂಗ್ ರಿಸಲ್ಟ್ಸ್ ಯಾವ ತರ ಪ್ಲೇ ಆಗುತ್ತೆ ಅನ್ನೋದು ನಾವು ಗಮನಿಸಬೇಕಾಗುತ್ತೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ಶೇರ್ ಮಾಡಿರೋ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಅಂಡ್ ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.